ಧರ್ಮಸ್ಥಳದಲ್ಲಿ ಬುರುಡೆ ಪತ್ತೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ತಿಮರೋಡಿ ಹಾಗೆ ವಸಂತ್ ಗಿಳಿಯಾರ್ ಜೊತೆಗಿದ್ದ ಫೋಟೋ ಪತ್ತೆಯಾಗಿದೆ. ಧರ್ಮಸ್ಥಳದಲ್ಲಿ ಬುರುಡೆ ಪತ್ತೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ, ತಿರುವು ಸಿಕ್ಕಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಜೊತೆಗೆ ವಸಂತ್ ಗಿಳಿಯಾರ್ ಜೊತೆಗಿದ್ದ ಫೋಟೋ ಪತ್ತೆಯಾಗಿದೆ. ಕಳೆದ 2 ವರ್ಷದ ಹಿಂದಿನ ಫೋಟೋ ಇದೀಗ ವೈರಲ್ ಆಗ್ತಾ ಇದೆ. ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಒಂದು ಸಭೆ ನಡೆದಿತ್ತು. ಆ ಸಭೆಯಲ್ಲಿನ ಫೋಟೋ. ಸತ್ಯ ಸಂಶೋಧನೆ ಹೆಸರಿನಲ್ಲಿ ಸಭೆಯನ್ನ ನಡೆಸಿದ್ರು ತಿಮರೋಡಿ. ಸದ್ಯ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಫೋಟೋ. ಸದ್ಯದ ಮಟ್ಟಿಗೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ತಿಮರೋಡಿ ಹಾಗೆ ವಸಂತ್ ಗಿಳಿಯಾರ್ ಅವರ ಸಂಬಂಧ ಹಳಸು ಹೋಗಿದೆ, ಅಷ್ಟೊಂದು ಸರಿಯಾಗಿಲ್ಲ ಅನ್ನೋದು ಗೊತ್ತಾಗಿದೆ. ಆದ್ರೆ ಈಗ ವೈರಲ್ ಆಗ್ತಾ ಇರುವಂತಹ ಫೋಟೋ 2 ವರ್ಷದ ಹಿಂದಿನದು. ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಸಭೆ ನಡೆದಿತ್ತು. ಆ ಸಭೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದ್ದು? ಏಕಾಏಕಿ ತಿಮರೋಡಿ ಅವರ ವಿರುದ್ಧವಾಗಿ ವಸಂತ್ ಗಿಳಿಯಾರ್ ಅವರು ಯಾಕೆ ಪ್ರಶ್ನೆಗಳು ಮಾಡ್ತಾ ಇದ್ದಾರೆ, ಅಥವಾ ಆ ವೈರುಧ್ಯಕ್ಕೆ ಕಾರಣಗಳೇನು? ಎಲ್ಲದಕ್ಕೂ ಕೂಡ ಈ ಫೋಟೋ ಎಲ್ಲೋ ಒಂದು ಕಡೆ ಇನ್ನಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಕಳೆದ 2 ವರ್ಷದ ಹಿಂದಿನ ಫೋಟೋ ಸದ್ಯದ ಮಟ್ಟಿಗೆ ವೈರಲ್ ಆಗ್ತಾ ಇರೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಧರ್ಮಸ್ಥಳದ ಬುರುಡೆ ಪತ್ತೆ ಕೇಸ್ ಏನಿದೆ, ಇದರ ಸಂಬಂಧ ಇವರಿಬ್ಬರ ಮಧ್ಯದ ವೈರುಧ್ಯಕ್ಕೆ, ಜೊತೆಗೆ ಇವರಿಬ್ಬರ ಮನಸ್ಥಿತಿಯು ಕೂಡ ಸರಿ ಇಲ್ಲ ಅನ್ನೋದಕ್ಕೂ ಕೂಡ ಈ ಫೋಟೋ ಇನ್ನಷ್ಟು ಕುತೂಹಲವನ್ನ ಕೆರಳಿಸ್ತಾ ಇರೋದು. ಅಂದಿನ ದಿನ ಅಂದ್ರೆ 2 ವರ್ಷದ ಹಿಂದೆ ವಸಂತ್ ಗಿಳಿಯಾರ್ ಜೊತೆಗೆ ತಿಮರೋಡಿ ಜೊತೆಗೆ ಫೋಟೋ ತೆಗೆಸ್ಕೊಂಡಿದ್ದಾರೆ. ಆದ್ರೆ ಇವತ್ತಿನ ದಿನ ತಿಮರೋಡಿ ವಿರುದ್ಧ ಗಿಳಿಯಾರ್ ನಿಂತ್ಕೊಂಡಿದ್ದಾರೆ. ಹಾಗಾಗಿ ವೈರಲ್ ಆಗ್ತಾ ಇರುವಂತಹ ಫೋಟೋ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರೋದು. ಸದ್ಯ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಫೋಟೋ. ಹೇಳ್ತಾ ಇದ್ವಿ, ಈ ಹಿಂದೆ ಮೈಸೂರಿನ ಜಲದರ್ಶಿನಿ ಗೃಹದಲ್ಲಿ ಸಭೆ ನಡೆಯುತ್ತೆ. ಅದು ಕೂಡ ಸತ್ಯ ಸಂಶೋಧನಾ ಹೆಸರು. ಆ ಹೆಸರನ್ನ ಕೂಡ ನಾವು ಗಮನಿಸಬೇಕಾಗತ್ತೆ. ಸದ್ಯ ಕುತೂಹಲ ಮೂಡಿಸ್ತಾ ಇರೋದೇನು ಅಂತ ಹೇಳಿದ್ರೆ, ಅವತ್ತಿನ ದಿನ ಜೊತೆಯಾಗಿ ಕಾಣಿಸ್ಕೊಂಡಿದ್ದಂಥವ್ರು ಇವತ್ತು ವಿರುದ್ಧವಾಗಿ ಮಾತನಾಡ್ತಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸುಮಾರು ಹಲವಾರು ವರ್ಷಗಳಿಂದ ಸೌಜನ್ಯ ಕೇಸ್ಗೆ ಪರವಾಗಿ ನಿಂತ್ಕೊಂಡಿದ್ದಾರೆ. ಹಾಗಾಗಿ ತೀವ್ರ ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇರೋದು ಇಬ್ಬರ ಫೋಟೋ. ಸದ್ಯದ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ.